ಐಸೋಗ್ಯಾಮಸ್, ಅನಿಸೋಗ್ಯಾಮಸ್, ಊಗ್ಯಾಮಸ್. ಇದಕ್ಕೆ ಎಕ್ಸಾಂಪಲ್. ಐಸೋಗ್ಯಾಮಸ್ ಅಂದ್ರೆ ಏನ್ ಸರ್? ಗೆಮೀಟ್ಸ್ ಇರ್ತಾವಲ್ಲ, ಗೆಮೀಟ್ಸ್ ಇರ್ತಾವಲ್ಲ, ಈ ಗೆಮೀಟ್ಸು ಮಾರ್ಫಾಲಜಿಕಲಿ ಸಿಮಿಲರ್ ಇದ್ದರೆ, ಮಾರ್ಫಾಲಜಿಕಲಿ similar gametes are called isogametes and the process is called isogamous. Gametes similar ಆಗಿದ್ರೆ ಸೈಜು ಅದನ್ನ ಐಸೋಗ್ಯಾಮಸ್ ಅಂತೀವಿ. ಗೆಮಿಟ್ಸ್ ಡಿಸ್ಸಿಮಿಲರ್ ಆಗಿದ್ರೆ, ಇದು ಬಹಳ ಮುಖ್ಯ, ಡಿಸ್ಸಿಮಿಲರ್ ಆಗಿದ್ರೆ ಅನಿಸೋಗ್ಯಾಮಸ್ ಅಂತ ಕರಿತೀವಿ. ಅಂತ ಡಿಸ್ಸಿಮಿಲರ್ ಗೆಮಿಟ್ಸ್ ಫ್ಯೂಸ್ ಆದರೆ, morphologically similar gametes are gametes which having similar in size, isogamous. Gametes which are dissimilar in size, anisogamous. Size ಅಲ್ಲಿ ಒಂದೇ ರೀತಿ ಇದ್ದರೆ ಐಸೋಗ್ಯಾಮಸ್, ಸೈಜ್ ಅಲ್ಲಿ ಬೇರೆ ಬೇರೆ ಇದ್ದರೆ ಅನಿಸೋಗ್ಯಾಮಸ್. ಸೊ ಐಸೋಗ್ಯಾಮಸ್ ಎಕ್ಸಾಂಪಲ್ ಯೂಲೋಥ್ರಿಕ್ಸ್ ಸ್ಪೈರೋಗೈರಾ. ಐಸೋಗ್ಯಾಮಸ್ ಎಕ್ಸಾಂಪಲ್ ಯೂಲೋಥ್ರಿಕ್ಸ್ ಸ್ಪೈರೋಗೈರಾ. ಐಸೋಗ್ಯಾಮಸ್ ಎಕ್ಸಾಂಪಲ್ ಯೂಲೋಥ್ರಿಕ್ಸ್ ಸ್ಪೈರೋಗೈರಾ. ಪ್ರಿಡಿಕ್ಟೆಡ್. ಅನಿಸೋಗ್ಯಾಮಸ್ಗೆ ಯುಡೋರಿನಾ ಎಕ್ಸಾಂಪಲ್. ನೋಡಿ, ಇದು ಡೈರೆಕ್ಟ್ ಆಗಿ ಕೇಳಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಬಿಟ್ ಐಸೋಗ್ಯಾಮಸ್? ಯೂಲೋಥ್ರಿಕ್ಸ್ ಅಂಡ್ ಸ್ಪೈರೋಗೈರಾ. ಅನಿಸೋಗ್ಯಾಮಸ್ ಯುಡೋರಿನಾ. ಊಗ್ಯಾಮಸ್ ನೋಡಿ, ಇದು ಬಹಳ ಮುಖ್ಯ. ಊಗ್ಯಾಮಸ್ ಅಂದ್ರೆ ಏನು ನೋಡಿ, ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮೇಲ್ ಗೆಮಿಟ್ ಅಂತ ಇರುತ್ತೆ. ಮೇಲ್ ಗೆಮಿಟ್, ಮೇಲ್ ಗೆಮಿಟ್ ಜನರಲಿ ಮೋಟೈಲ್. ಮೇಲ್ ಗೆಮಿಟ್ ಜನರಲಿ ಮೋಟೈಲ್ ಆಗಿರುತ್ತೆ, ಅಂದ್ರೆ ಮೂವ್ಮೆಂಟ್ ಇರುತ್ತೆ. ಫೀಮೇಲ್ ಗೆಮಿಟ್ಗೆ ಜನರಲಿ ಮೂವ್ಮೆಂಟ್ ಇರಲ್ಲ, ಅದನ್ನ ನಾನ್ ಮೋಟೈಲ್ ಅಂತ ಕರಿತೀವಿ. ನಾನ್ ಮೋಟೈಲ್. ಮೇಲ್ ಗೆಮಿಟ್ ಮೋಟೈಲ್, ಮೂವ್ಮೆಂಟ್ ಇರುತ್ತೆ. ಫೀಮೇಲ್ ಗೆಮಿಟ್ ನಾನ್ ಮೋಟೈಲ್, ಮೂವ್ಮೆಂಟ್ ಇರಲ್ಲ. ಸೊ ಒನ್ ಲಾರ್ಜ್ ನಾನ್ ಮೋಟೈಲ್ female gamete fuses with small motile male gamete is called oogamous. Simple. ದೊಡ್ಡದಾಗಿರುವ ಮೋಟೈಲ್ ಆಗಿರುವ, ದೊಡ್ಡದಾಗಿರುವ ನಾನ್ ಮೋಟೈಲ್ ಆಗಿರುವ ಫೀಮೇಲ್ ಗ್ಯಾಮಿಟ್, ಚಿಕ್ಕದಾಗಿರುವ ಮೋಟೈಲ್ ಆಗಿರುವ ಮೇಲ್ ಗೆಮಿಟ್ ಅನ್ನ ಫ್ಯೂಸ್ ಆದರೆ ಅದನ್ನು ಊಗ್ಯಾಮಸ್ ಅಂತಾರೆ. One large non-motile female gamete with small motile male gamete is called oogamous. Example, Volvax fucus.